ನಿನ್ನೆ ದಿವಸ ದೆಹಲಿಯ ಜಂತರ್ ಮಂತರ್ನಲ್ಲಿ ಇತಿಹಾಸದ ನೆನಪಿನಲ್ಲಿಟ್ಕೊಳ್ತಕ್ಕಂಥ ಒಂದು ದಿವಸ ಆಗೋಯ್ತು. ಜುಲೈ 20ನೇ ತಾರೀಕು ಏನಾಯಿತು ಜಂತರ್ ಮಂತರ್ನಲ್ಲಿ ಅಂತ ಅಂದಾಗ ಮುಂದಿನ ಪೀಳಿಗೆ ಖಂಡಿತವಾಗಿಯೂ ಕೂಡ ಹಿಂಗೆ ಆಯಿತು ಅಂತ ಇಂಚಿಂಚು ಕೂಡ ಹೇಳ್ತಾ ಹೋಗ್ತಾರೆ. ಯಾವುದೇ ನ್ಯಾಷನಲ್ ಮೀಡಿಯಾದ ಸಹಕಾರ ಇಲ್ಲದೆ ಕೇವಲ ಸೋಷಿಯಲ್ ಮೀಡಿಯಾದ ಮುಖಾಂತರ ತಿಳ್ಕೊಂಡು ವಿಚಾರಗಳ ಮುಖಾಂತರ ನೋಡೋದಾದರೆ ಎಂತಹ ಘೋರ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಇದೆಲ್ಲರಿಗೂ ಅನ್ನಿಸ್ಬೋದು, ಇದೇನದು ಮೋದಿ ವಿರುದ್ಧ ಇಷ್ಟೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆಯಲ್ಲ ಅಂಥೇಳಿ. ಏನು ಷಡ್ಯಂತ್ರ ಅಂದರೆ ಸದ್ಯ ಕಳೆದ 12 ವರ್ಷಗಳಿಂದ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದೇ ಇರೋಂಥ ವ್ಯಕ್ತಿ, ಒಂದೇ ಒಂದು ವಿಷಯಕ್ಕೂ ಕೂಡ ತಾನು ಉತ್ತರದಾಯಿತ್ವ, ನಂದು ಇದು ತಪ್ಪು, ನಾನು ದೇಶದ ಚುಕ್ಕಾಣಿ ಹಿಡಿದಂಥ ಮನುಷ್ಯ, ನನ್ನಿಂದ ಇದು ತಪ್ಪಾಗಿದೆ ಅಂತ ಒಂದೇ ಒಂದು ಪಶ್ಚಾತ್ತಾಪದ ಗೆರೆಯೇ ಇಲ್ಲದಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಇಟ್ಕೊಂಡಿದ್ದೀವಿ. ಇದರ ಅರ್ಥ ಏನು? ಇದನ್ನೇ ಇವತ್ತು ಈ ಭಾರತದ ಯೂತ್ ಅಂದರೆ ಜೆನ್ಸಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಂಗೆ ನೋಡಬೇಕು ಅನ್ನೋಂಗಿದ್ರೆ ಈ ಯೂತ್ಸ್ ಇದಾರಲ್ಲ, ಈ ಯೂತ್ಸೇ BJPಯ ಭಾಳ ದೊಡ್ಡ ಬಂಡವಾಳ. 2026ನೇ ಇಸ್ವಿ ಅಂತಂದರೆ 2000ನೇ ಇಸ್ವಿಲಿ ಹುಟ್ಟಿದ್ದಾರೆ ಅಂತಂದ್ರೂ ಕೂಡ ಅವ್ರಿಗೆ ಈಗಾಗಲೇ 26 ವರ್ಷ, ಅಂದರೆ ಡಿಗ್ರಿ ಮುಗಿಸಿ ಡಬಲ್ ಡಿಗ್ರಿನೂ ಮುಗಿಸೋಂಥ ವಯಸ್ಸು. ಅವ್ರು ಆಗ್ಲಿಂದನೂ ಕೂಡ ಮೋದಿ, BJP, ರಾಷ್ಟ್ರದೇವ ಇದನ್ನೇ ಮಾತಾಡ್ಕೊಂಡು ಬಂದಂಥವ್ರು. ಅಂತಹ ಜನತೆಯೇ ಇವತ್ತು ಮೋದಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತಂದರೆ ಇನ್ನೆಷ್ಟು ಅನಾಚಾರಗಳು ನಡೆದಿರ್ಬಾರ ಲೆಕ್ಕ ಹಾಕಿ. ಇದನ್ನು ಅನಾಚಾರ ಅಂದರೆ ಇನ್ನೇನು ಅನ್ನೋಕ್ಕೆ ಸಾಧ್ಯ? 21 ದಿವಸಗಳ ಕಾಲ ಉಪವಾಸ ಕೂತಾಗ ಯಾಕಪ್ಪ ಉಪವಾಸ ಕೂತಿದೆಯಾ ಅಂತ ಕೇಳುವಷ್ಟು ಒಂದು ಸೌಜನ್ಯ ಈ ಮೋದಿ ಅಥವಾ ಮೋದಿ ಸರ್ಕಾರಕ್ಕಿಲ್ಲ. ಇಷ್ಟೇ ಸಾಕಲ್ವಾ ಎಷ್ಟು ಜಡ್ಗಟ್ಟೋಗಿದೆ ವ್ಯವಸ್ಥೆ ಅಂತ? ಏನಿದು ಡಿಕ್ಟೇಟರ್ಶಿಪ್ಪ? ಅಕಸ್ಮಾತ್ ಅಲ್ಲಿ ಉಪವಾಸ ಕೂತರನ್ನು ಹೋಗಿ ಕೂತ್ಕೊಂಡು ಏನಿನ ಸಮಸ್ಯೆ ಅಂತ ಕೇಳುವಷ್ಟು ಒಂದು ಸೌಜನ್ಯ ಇಲ್ಲ, ವ್ಯವಧಾನ ಇಲ್ಲ ಅಂತಂದರೆ ಇದನ್ನು ಡೆಮಾಕ್ರಸಿ ಅಂತ ಕರೆಯೋದಾದರೂ ಹೆಂಗೆ? ಅದು ಈ ದೇಶಕ್ಕೊಂದು ಆಶಾಭಾವನೆ ಕಾಣಿಸ್ತಾ ಇದೆ. ಏನು ಅಂತಂದರೆ ಈ ದೇಶದ ಯುವಜನತೆ ಎಚ್ಚೆತ್ಕೊಂಡಿದ್ದಾರೆ. ಮೊದಲಿಗೆ ಅವರಿಗೆ ಕಣ್ಣಿಗೆ ಕಾಣಿಸ್ತಿದ್ದೆ ರಾಮ ಮಂದಿರ, ಮೋದಿ, ದೇಶಭಕ್ತಿ, ಫೇಕ್ ವಾರ್ಗಳು, ಈ ಥರದ್ದೆಲ್ಲ ಇತ್ತಲ್ಲ, ಇದನ್ನು ಯುವಕರಿಗೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಇವರು ಯಾರು ಇವಾಗ ಈ ಪ್ರತಿಭಟನೆ ಮಾಡೋದಿಲ್ಲ, ಪ್ರತಿಭಟನೆ ಮಾಡಿದಂಥರಲ್ಲಿ ಯಾರು ಕೂಡ ಹಿರಿಯರಿಲ್ಲ, ಹಳೆಯ ಕಾಂಗ್ರೆಸ್ ತಲೆಗಳಿಲ್ಲ, ಕಮ್ಯುನಿಸ್ಟ್ ತಲೆಗಳಿಲ್ಲ. ಇದೆಲ್ಲ ಇರ್ತಕ್ಕಂಥವ್ರು ಯಾರು ಅಂತಂದರೆ ಈಗಿನ ಯುವಜನತೆ. ಕನಿಷ್ಠ ಪಕ್ಷ ಏನಿಲ್ಲ ಅಂತಂದ್ರು ಒಂದು ಅಂದಾಜಿನ ಪ್ರಕಾರ ನನ್ನೆ ಪಾರ್ಲಿಮೆಂಟ್ ಕಡೆಗೆ ನುಗ್ಗಿದ್ದು ಬರೋಬ್ಬರಿ 50,000 ಜನ ಯೂತ್ಸು. 50,000 ಜನ ಯೂತ್ಸನ್ನು ತಡೆಯೋಕ್ಕಾಗದೆ ಪೊಲೀಸ್ನವರು ಲಾಠಿ ಪ್ರಹಾರ ಮಾಡಿದ್ದಾರೆ. ಲಾಠಿ ಪ್ರಹಾರ ಮಾಡಿದ್ದೇನು, ಟಿಯರ್ ಗ್ಯಾಸ್ ಸಿಡಿಸಿದ್ದೇನು, ಅವರ ದೌರ್ಜನ್ಯ ನೋಡ್ಬಿಟ್ರೆ ಬ್ರೂಟಲ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಕ್ರೂರತ್ವ, ಅಷ್ಟು ಕ್ರೂರತೆಯಿಂದ ನನ್ನ ಪೊಲೀಸ್ನವರು ನಡ್ಕೊಂಡಿದ್ದಾರೆ ಡೆಲ್ಲಿ ಪೊಲೀಸ್. ಏನು ಆದೇಶ ಇತ್ತೋ ಗೊತ್ತಿಲ್ಲ. BJPಗೆ ಸಂಬಂಧಪಟ್ಟಂತಹ ನಡ್ಡಾ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ತಕ್ಕಂತಹ CJP ಒಂದಿಬ್ಬರನ್ನ ಕರೆದುಬಿಟ್ಟು ಮಾತಾಡುವ ನಾಟಕಾಡಿ ಬರೋಬ್ಬರಿ 4 ಗಂಟೆ ಟೈಮ್ ವೇಸ್ಟ್ ಮಾಡಿದ್ದಾರೆ ಅವ್ರನ್ನ. ಒಂದು ಕಡೆ ಬೆಳಿಗ್ಗೆ 6 ಗಂಟೆಯಿಂದ ಶುರುವಾದಂತಹ ಈ ಪ್ರತಿಭಟನೆ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ, ಅಂದರೆ ಮೋದಿ ಸಂಸತ್ನಿಂದ ಹಿಂಭಾಗದಿಂದ ಆಚೆ ಹೋದಾರಲ್ಲ ಅಲ್ಲಿ ತನಕ ಭಾಳ ದೊಡ್ಡ ನಾಟಕಗಳಿಗೆ ಸಾಕ್ಷಿ ಆಯಿತು. ನಿನ್ನೆ ಜಂತರ್ ಮಂತರ್ನಿಂದ ಪಾರ್ಲಿಮೆಂಟ್ನಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ರಹದಾರಿ. ಏನು ಇವ್ರು ಕೇಳಿದ್ದು ಮಹಾ, ನಮ್ಮ ದೇಶದಲ್ಲಿ ಪರೀಕ್ಷೆಗಳು ಯಾಕೆ ನೆಟ್ಟಿಗೆ ನಡೀತಾ ಇಲ್ಲ ಅಂತ ಕೇಳಿದ್ರು. ತಪ್ಪಾಗೋಯ್ತಾ? ಯಾಕೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತವೆ? ನಮ್ಮ ಜೀವನದ ಜೊತೆ ಯಾಕೆ ಚೆಲ್ಲಾಟ ಆಡ್ತೀರಾ ಅಂತ ಕೇಳಿದ ತಪ್ಪಾಗೋಯ್ತಾ? ಅಷ್ಟಕ್ಕೂ ಕೂಡ ನೀವು ಅದನ್ನು ದೊಡ್ಡ ಇದು ಮಾಡಿ ಅಂತ ಕೇಳ್ತಲ್ಲ, ಅದಕ್ಕೆ ಒಬ್ಬ ಜವಾಬ್ದಾರಿ ಹೊತ್ಕೊಂಡಿದ್ದಾನಲ್ವ ಶಿಕ್ಷಣ ಮಂತ್ರಿ, ಒಂದು ಧರ್ಮೇಂದ್ರ ಪ್ರಧಾನ್ ಅಂತೇಳಿ ಒಂದು ರಾಜೀನಾಮೆ ಕೇಳ್ತಾ ಇದೀವಿ. ತಪ್ಪ? ಯಾರಾದ್ರೂ ತಪ್ಪು ಮಾಡಿದಾಗ ಅವ್ರು ರಾಜೀನಾಮೆ ಕೊಡೋದು ನೈತಿಕತೆ ಒಂದು ಪಾಠ ಅಲ್ವಾ? ನಿಮ್ಮ ನೈತಿಕತೆ ಸತ್ತೋಗಿದೆಯಾ ಅಂತ ಕೇಳ್ತಾ ಇದ್ದಾರೆ CJP ಅವರು ಅಷ್ಟೇ ಅಲ್ಲ, ಇಡೀ ದೇಶದ ಜನ ಕೇಳ್ತಾ ಇದ್ದಾರೆ. ಅದ್ರ ಮುಖಾಂತರ ಈಗ 12 ವರ್ಷಗಳ ಕಾಲ ತಮ್ಮದೇ ರಾಜ್ಯಭಾರ ಅನ್ನಂಗೆ ನಡ್ಕೊಂಬಂತಾರಲ್ಲ ಈ ಮೋದಿ ನೇತೃತ್ವದ ಅಮಿತ್ ಶಾ ಸರ್ಕಾರದ ಇದೆಲ್ಲ ಇತ್ತಲ್ಲ, ಈಗ ಅವರ ಸಾಮ್ರಾಜ್ಯ ಕುಸಿದು ಬೀಳ್ತಕ್ಕಂಥ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ. ಇದು ಯಾಕೆ ರಾಜಕೀಯ? ಈಗ ಯಾಕೆ ರಾಜಕೀಯ? ಹಲವಾರು ಜನ ಗೊತ್ತಿಲ್ಲದೆ ಕೇಳ್ತಿದಾರೋ, ಗೊತ್ತಿದ್ದು ಕೇಳ್ತಿದಾರೋ ಗೊತ್ತಿಲ್ಲ. ರಾಜಕೀಯ ಪಕ್ಷಗಳೇ ಬೇರೆ, ರಾಜಕೀಯನೇ ಬೇರೆ. ರಾಜಕೀಯ ಪ್ರಜ್ಞೆ ಅಂತ ಒಂದಿರುತ್ತೆ. ರಾಜಕೀಯ ಇರತಕ್ಕಂಥದ್ದು ನಿಮ್ಮ BJPಯಲ್ಲಿ, ನಿಮ್ಮ ರಾಮ ಮಂದಿರದಲ್ಲಿ, ಆ ಕಾಂಗ್ರೆಸ್ನಲ್ಲಿ, ಅವರ ಮುಸ್ಲಿಮರ ಓಲೈಕೆಯಲ್ಲಿ. ಆದರೆ ರಾಜಕೀಯ ಪ್ರಜ್ಞೆ ಅನ್ನೋದಿದೆಯಲ್ಲ, ಅದು ನಮ್ಮ ಈಗಿನ ಯೂತ್ಸಲ್ಲಿ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ದೀಪಿಕೆ ಅನ್ನೋ ಹುಡುಗ ಭಾಳ ಪ್ರಬುದ್ಧವಾಗಿ ಎಮರ್ಜ್ ಆಗ್ತಾನೆ. ಮುಂದಿನ ದಿವಸಗಳಲ್ಲಿ ಏನಾಗ್ತಾನೆ, ಇನ್ನೊಬ್ಬ ಅಣ್ಣಾ ಹಜಾರೆ ಆಗ್ತಾನ, ಅಥವಾ ಅಣ್ಣಾ ಹಜಾರೆ ಶಿಷ್ಯ ಇನ್ನೊಬ್ಬ ಅರವಿಂದ್ ಕೇಜ್ರಿವಾಲ್ ಆಗ್ತಾನೆ ಅಂತಕ್ಕಂಥ ಅನುಮಾನಗಳನ್ನ ನಾವು ಇಟ್ಕೊಂಡೇ ಇದ್ದೀವಿ. ಮೋದಿನ ಮಾತ್ರ ಇಲ್ಲಿ ಅನುಮಾನದಿಂದ ನೋಡೋದು ಅಥವಾ ಇನ್ನೊಂದಂತಲ್ಲ, ಇಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥವ್ರನ್ನು ಕೂಡ ಅನುಮಾನದಿಂದಲೇ ದೇಶ ನೋಡ್ತಾ ಇದೆ. ಅದರ ನಡುವೆ ಕೂಡ ಈ ಹುಡುಗರು ಕೇಳ್ತಾ ಇರತಕ್ಕಂಥ ಪ್ರಶ್ನೆಗಳಲ್ಲಿ ಅರ್ಥ ಇದೆ. 22 ಲಕ್ಷ ಜನ ಸ್ಟೂಡೆಂಟ್ಸು ಮತ್ತೆ ನೀಟ್ ಎಕ್ಸಾಮ್ ಬರೆಯಂಗಾಯಿತು. ಅದರಲ್ಲಿ 20 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಇನ್ನು ಎಷ್ಟೋ 1000 ಜನ ಮಕ್ಕಳು ಡಿಪ್ರೆಷನ್ಗೆ ಹೋಗಿದ್ದಾರೆ. ಪೇರೆಂಟ್ಸ್ಗಳು ಏನಪ್ಪ ಮಾಡೋದು ಈ ವ್ಯವಸ್ಥೆ ಒಳಗೆ ಅಂತೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಇವರಿಗೆಲ್ಲ ಒಂದು ದಾರಿ ಬೇಡವಾ? ಆರೋಗ್ಯ ವ್ಯವಸ್ಥೆ, ಈ ಆರೋಗ್ಯ ಕ್ಷೇತ್ರ ಈ ದೇಶದಲ್ಲಿ ಒಂದು ಕಡೆ ಕತೆ ಆಗೋದ್ರೆ, ಶಿಕ್ಷಣ ಕ್ಷೇತ್ರ ಇನ್ನೊಂದು ದಿಕ್ಕಿಯಲ್ಲಿ ಹೋಗ್ತಾ ಇದೆ. ಕೋಟ್ಯಾಂತರ ಜನ ಪದವಿ ತಗೊಂಡು ಏನಾಗಬೇಕು ಅಂತ ದಾರಿ ಗೊತ್ತಿಲ್ಲದೆ ಈ ನಿರುದ್ಯೋಗದಲ್ಲಿ ನರಳ್ತಾ ಇದ್ದಾರೆ. ಆದರೆ ಒಂದು ಕಡೆ ಈ ಕಡೆ ಒಂದು ನಿರುದ್ಯೋಗಕ್ಕೆ ಯಾವ ದಾರಿಯನ್ನು ಕೂಡ ಮಾಡಿಲ್ಲ.
ಹೋಗ್ಲಿ ಅಟ್ಲೀಸ್ಟ್ ಆ ನಿರುದ್ಯೋಗಿ ಅಂತ ಹೇಳಕ್ ಬೇಕಲ್ಲ, ಪದವಿ ಬೇಕಲ್ಲ, ಪದವಿನಾದ್ರೂ ಕೂಡ ನೀಟಾಗಿ ಕೊಡ್ತೀರಾ, ಎಕ್ಸಾಮ್ನಾದ್ರು ನೀಟಾಗಿ ಮಾಡ್ತೀರಾ? ಇಲ್ಲ. ಒಂದೊಂದೇ ಅಂಶ ನೋಡ್ತಾ ಹೋದರೆ ಈ ದೇಶ ಅತ್ಯಂತ ಅರಾಜಕತೆ ಕಡೆಗೆ ಹೋಗ್ತಾರಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಗಳಿಗೆ ಏನಾಗಬೇಕು? ಸಂವಾದಕ್ಕೆ ಅವಕಾಶ ಇರಬೇಕು, ಮಾತಾಡೋಕ್ಕೆ ಅವಕಾಶ ಇರಬೇಕು. ನನ್ನ ಮಾತಿಗೆ ಬರಲ್ಲ ಅಂತ ನೀನು ಎಂಥ ದುರಹಂಕಾರ ಇರಬೇಕು ಈ ಮನುಷ್ಯರಿಗೆ. ದುರಹಂಕಾರ ಅಲ್ಲದೆ ಇನ್ನೇನಿದು? ಯಾರು ಇವರಿಗೆ ಕೊಟ್ಟದಿಷ್ಟು ದುರಂಕಾರ? ಎಲ್ಲಿಂದ ಬಂತಿಷ್ಟು ಶಕ್ತಿ? ಇವತ್ತು ಕೂಡ ಐ ಆಮ್ ವಿತ್ ಮೋದಿ ಯಾಕೆ ಉತ್ತರ ಕೊಡಬೇಕು ಅಂತೇಳಿ ತೋಡು ಕೊಡ್ತಾ ಕೂತವರಲ್ಲ, ಅವರಿಂದಾಗಿ ಆ ಮೋದಿ ಮತ್ತೆ ಆ ಟೀಮ್ಗೆ ಅಷ್ಟು ಶಕ್ತಿ ಬಂದಿರತಕ್ಕಂಥದ್ದು. ಇಲ್ಲಿ ಯಾವ ಮೋದಿ ದೊಡ್ಡವರಲ್ಲ, ಯಾವ ಸಿದ್ದರಾಮಯ್ಯ ದೊಡ್ಡವರಲ್ಲ, ಯಾರೂ ದೊಡ್ಡವರಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ದೊಡ್ಡದು. ಅಟಲ್ ಬಿಹಾರಿ ವಾಜಪೇಯಿ ಮಾತಲ್ಲಿ ಹೇಳೋದಾದ್ರೆ, ಇಲ್ಲಿ ಲೋಕಸತ್ತಾ ಇದೆಯಲ್ಲ, ಲೋಕಸತ್ತಾನೆ ಬಹಳ ಮುಖ್ಯ. ಪಕ್ಷಗಳು ಬರ್ತವೆ, ಪಕ್ಷಗಳು ಹೋಗ್ತವೆ. ಯಾರು ಆಡಳಿತಕ್ಕೆ ಬರ್ತದೆ, ಆಡಳಿತಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾತ್ರ ಶಕ್ತವಾಗಿರಬೇಕು ಅಂತೇಳಿ ವಾಜಪೇಯಿ ತಗೊಂಡು ನಿರ್ಧಾರ ಇತ್ತಲ್ಲ, ಅದು ಮಾತುಗಳಿದ್ವಲ್ಲ, ಆ ಮಾತಿಗೆ ಅವರ ಶಿಷ್ಯನೇ ಎಳ್ಳು ನೀರು ಮೋದಿ ಅವರೇ ಎಳ್ಳು ನೀರು ಬಿಡ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ವಿ. ಆಲ್ರೆಡಿ ಬಿಟ್ಟಾಗೋಗಿದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಇವರ ಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಂದು ಕಡೆ ಮೊನ್ನೆ 20ನೇ ತಾರೀಕು ಅಂದರೆ 20ನೇ ತಾರೀಕಿನ ಹಿಂದಿನ ದಿವಸ 19ನೇ ತಾರೀಕು ಸೋನಮ್ ವಾಂಗ್ಚುಕ್ ಅವ್ರನ್ನ ಪೊಲೀಸ್ನವರು ಒಂದು ಟವಲ್ನಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ. ಎತ್ಕೊಂಡೋಗಿ ಸಫ್ದರ್ಜಂಗ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ನಮಗೆ ಗೊತ್ತಿದ್ದೇನೆ, ಯಾವುದೂ ಕೂಡ ನಿಯತ್ತಾಗಿ ಮಾಡಿದ್ದಂತಲ್ಲ. ಅಲ್ಲಿಂದ ಪೊಲೀಸ್ನವ್ರು ಕಳಿಸ್ಬಿಟ್ಟು ಎತ್ತಾಕೊಂಡು ಹೋಗೋ ಬದಲು ಸರ್ಕಾರದ ಕಡೆಯಿಂದಲೇ ಯಾರೋ ಒಂದು 2 ಜನ ಪ್ರತಿನಿಧಿ ಕಳಿಸ್ಬಿಟ್ಟು ಏನಪ್ಪ ನಿಮ್ಮ ಸಮಸ್ಯೆ ಅಂತ ಹೇಳ್ಬಿಟ್ಟು ಒಂದು ಮನವಿನ ಸ್ವೀಕರಿಸಿದ್ರು. ಮನೆಯನ್ನು ಹಾಳಾಗೋಗ್ತಿತ್ತಾ? ಬಗ್ಗದ್ ಗೊತ್ತಿಲ್ಲ ಅವರಿಗೆ, ಬಗ್ಗದ್ ಕಲಿಸ್ಲೇ ಅಲ್ಲ. ಯಾಕೆಂದ್ರೆ ಪಾಳೆಗಾರಿಕೆ ವ್ಯವಸ್ಥೆ ಅವ್ರಿಗೆಲ್ಲ. ನಮ್ಮನ್ನು ಹೇಳೋದು ಕೇಳೋದು ಯಾರೂ ಇಲ್ಲ ಅಂತ. ಆದರೆ ಇವಾಗ ಕೇಳುವಂತಹ ಒಂದು ಜನ್ರೇಷನ್ ಬಂದಿದೆ. ಈಗ ಆ ಜನ್ರೇಷನ್ಗೆ ಉತ್ತರ ಕೊಡಲೇಬೇಕಾಗತ್ತೆ. ಯಾಕೆ ಉತ್ತರ ಕೊಡಬೇಕಾಗತ್ತೆ ಅಂತಂದರೆ, ನಮ್ಮ ದೇಶದಲ್ಲಿ ನೀವು ನಮ್ಮ ಮುಖಾಂತರ ಆರಿಸಿ ಬಂದಿದ್ದೀರಿ. ನಾವು ಕಣ್ಣು ಬಿಟ್ಟಾಗಿಂದನೂ ಕೂಡ ನಮಗೆ ಕಾಂಗ್ರೆಸ್ ಕಂಡಿಲ್ಲ, ನಾವು ಕಣ್ಣು ಬಿಟ್ಟಾಗಿಂದ ನಮಗೆ ಕಮ್ಯುನಿಸ್ಟರು ಕಂಡಿಲ್ಲ, ನಾವು ಕಣ್ಣು ಬಿಟ್ಟಾಗಿಂದ ನಮಗೆ JP ಚಳುವಳಿ ಕಂಡಿಲ್ಲ, ಸಮಾಜವಾದ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದೇ, ಜೈ ಶ್ರೀರಾಮ್. ನಿಮ್ಮ ಮಾತನ್ನು ಕೇಳೋ ಜೈ ಶ್ರೀರಾಮ್ ಅಂತ ತಿಳ್ಕೊಂಡು ಬಂದಿದ್ದ ಕಾರಣಕ್ಕೋಸ್ಕರ ಇವತ್ತು ನಾವು ನಿಮ್ಮ ಕೈಯಿಂದ ಲಾಕಿಗೆ ತಿನ್ಬೇಕಂತ ಪರಿಸ್ಥಿತಿ ಬಂದಿದೆ. ಬೇಕಾಬಿಟ್ಟಿ ನಮ್ಮ ಮೇಲೆ ನೀವು ಬಲಪ್ರಯೋಗ ಮಾಡಿದ್ದೀರಾ. ಎಷ್ಟು ಜನಕ್ಕೆ ಏಟಾಗಿರೋದು? ಪೊಲೀಸ್ನವ್ರ ದಬ್ಬಾಳಿಕೆ, CRPF ತುಕಡಿಯ ದಬ್ಬಾಳಿಕೆ, ಬಂದೂಕು ಇಟ್ಕೊಂಡು ನಿಂತ್ಕೊಂಡು ಬಂದೂಕು ಇಟ್ಕೊಂಡು. ಒಂದು ವೇಳೆ ಸ್ವತಂತ್ರದ ಪೂರ್ವದಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನು ನೋಡಿದ್ರೆ, ಪಿಕ್ಚರ್ಸ್ ನಮಗೂ ಈಗಲೂ ಸಿಗ್ತವೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ಅವ್ನು ನೋಡ್ತಾ ಇದ್ರೆ ಮೈ ಜುಮ್ ಅನ್ನತ್ತೆ. ಅದಕ್ಕಿಂತ ಮೈ ಜುಮ್ ಅನ್ನುವಂತಹ ವರ್ಣರಂಜಿತವಾದ ಕಲರ್ ಫುಟೇಜ್ಗಳು ನಮ್ಮ ಕಂಡು ಬಂದಾಗ ಕಾಣಿಸ್ತಿದ್ದಾಗ ನಾವು ನಿಜಕ್ಕೂ ಸ್ವತಂತ್ರ ಭಾರತದಲ್ಲಿ ಇದೀವ? ಇದು ಕೇವಲ ವಿದ್ಯಾರ್ಥಿಗಳ ಮೇಲೆ, ಯುವಜನತೆಯ ಮೇಲೆ ನಡೆಸ್ತಕ್ಕಂಥ ಹಲ್ಲೆ ಅಲ್ಲ, ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಜೀವಂತವಾಗಿರ್ತಕ್ಕಂಥ ಮೌಲ್ಯಗಳ ಮೇಲೆ ನಡೆಸ್ತಕ್ಕಂಥ ಹಲ್ಲೆ ಅನ್ನೋದು ಇವರಿಗೆ ಅರ್ಥ ಆಗದೆ. ಆವಾಗ ಹೋಗಿ 22 ಲಕ್ಷ ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಬರ್ತಾರಲ್ಲ, ಅದಷ್ಟು ಜನ ಪೋಷಕರಿಗೆ ನೋವಾಗಿಲ್ವಾ? ಎಲ್ಲ ಒಪ್ಕೊಂಡ್ಬಿಟ್ರ ಏನೋ ಸಮಸ್ಯೆ ಆಗಿದೆ ಹೋಗ್ಲಿ ಆತ್ಲಾಗ ಹೋಗ್ಲಿ ಅಂತ? ಯಾವುದೂ ಕೂಡ ಒಪ್ಕೊಂಡಿಲ್ಲ. ಆದರೆ 22 ಲಕ್ಷ ಜನ ಪೋಷಕರಿದಾರಲ್ಲ, ಮಕ್ಕಳ ಪೋಷಕರಿದಾರಲ್ಲ, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲರೂ ಕೇಳ್ತಾ ಇದ್ದಾರೆ. ಆದರೆ ಒಂದು ಹಂತದಲ್ಲಿ ಎಲ್ಲರಿಗೂ ಒಂದೊಂದು ಒತ್ತಡ ಇದ್ದೇ ಇರುತ್ತೆ. ಎಲ್ಲೋ ಒಂದು ಟೈಮಲ್ಲಿ BJPನ ಒಪ್ಕೊಂಡ್ಬಿಟ್ಟಿದ್ವಿ, ಆ ವಿಚಾರಧಾರೆ ಒಪ್ಕೊಂಡ್ಬಿಟ್ಟಿದ್ವಿ, ಆ ಕಾರಣಕ್ಕೋಸ್ಕರ ದೇಶನ ಉದ್ಧಾರ ಆಗೋಗುತ್ತೆ ಅಂತ. ಅವರಿಗೆ ಅರ್ಥ ಆಗ್ತಾ ಹೋಗ್ಬಿಟ್ಟಿದೆ, ಈ ದೇಶ ಯಾವ ರೀತಿಯಲ್ಲೂ ಕೂಡ ಉದ್ಧಾರ ಆಗ್ತಾ ಇಲ್ಲ. ಸುಮ್ಮನೆ ಘೋಷಣೆಗಳು ಮಾಡೋಗ್ತಾ ಇದ್ದಾವೆ, ರಂಗಿ ಬಿರಂಗಿ ಮಾತುಗಳು ಮಾತ್ರ ಬರ್ತಾ ಇದ್ದಾವೆ. ಇವರು ಮಾತಾಡೋಕ್ಕೆ ಮಾತ್ರ ಸೀಮಿತ, ಚೆನ್ನಾಗಿ ಭಾಷಣ ಮಾಡ್ತಾರೆ, ಆದರೆ ಕೆಲಸಗಳು ಮಾಡೋಕ್ಕಲ್ಲ ಇವರು. ಇದೆಲ್ಲದರ ನಡುವೆ ನಮಗೆ ನೆನಪಾಗ್ತಾ ಇರೋದೇನು ಅಂತಂದರೆ, ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ದಿನಗಳು, ಆ ಎಮರ್ಜೆನ್ಸಿಯ ದಿನಗಳು, ಅವೆಲ್ಲವೂ ಕೂಡ ಬ್ರೂಟಲ್ ಆಗಿದ್ದು. ಒಂದು ನಮ್ಮ ದೇಶದ ಹೊರಗೆ ನೋಡೋದು ನಡೆಸಿದಂಥ ಅತ್ಯಾಚಾರ ಆದರೆ ಯಾವುದು? ಸ್ವತಂತ್ರ ಚಳವಳಿಯಲ್ಲಿ ನಮ್ಮನ್ನೆಲ್ಲ ಅಷ್ಟು ಗುಲಾಮಗಿರಿಯಿಂದ ನಡೆಸ್ಕೊಂಡು ನಮ್ಮನ್ನು ಬೇಕಾಬಿಟ್ಟು ಓಡೋದು, ಕೆಲವರನ್ನ ಗಲ್ಲಿಗೇರಿಸೆಲ್ಲ ಮಾಡೋದಲ್ಲ, ಅದು ಒಂದು ಕಡೆ. ಆದರೆ ಈ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಇಂದಿರಾ ಗಾಂಧಿ ಮಾಡಿದಂತಹ ಒಂದು ದೊಡ್ಡ ಇದನ್ನು ಮತ್ತೆ ಇವಾಗ ನಾವು ಕಾಣಿಸ್ತಾ ಇರೋದು 2026ನೇ ಇಸ್ವಿಯಲ್ಲಿ. 2026ನೇ ಇಸ್ವಿಯ ಜುಲೈ 20 ಇದೆಯಲ್ಲ, ಅದು ಇತಿಹಾಸದಲ್ಲಿ ದಾಖಲಾಗತ್ತೆ. ಇದು ಇವಾಗಲೇ ಮುಗ್ದಿಲ್ಲ. ಇನ್ನು ಮುಂದೆ ಇದೇ ವಿಷಯ ನಡ್ಕೊಂಡು ಪಾರ್ಲಿಮೆಂಟಲ್ಲಿ ಒಂದು ರೀತಿ ಹಳ್ಳಿ ಕಡೆ ಹೇಳ್ತಾರೆ, ಈ ನರಸತ್ತೋರು ನರಸತ್ತಂತಹ ವಿರೋಧ ಪಕ್ಷಗಳಿದ್ದಾವೆ ಕಾಂಗ್ರೆಸ್ನವರು, ಅವರಾದ ಧ್ವನಿ ಎತ್ತರ. ಯಾವ ರೀತಿ ತಗೊಂಡು ಹೋಗ್ತಾರೆ? ವಿದ್ಯಾರ್ಥಿಗಳು, ಯುವಜನತೆಗಳು ತಮ್ಮ ಕೈಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟನ್ನು ಮಾಡಿ ತೋರಿಸಿದ್ರೆ ನಮ್ಮ ಶಕ್ತಿ ಏನು ಅಂತ. ಇನ್ನು ಉಳಿದಿರ್ತಕ್ಕಂಥದ್ದು ಈ ರಾಜಕೀಯ ಪಕ್ಷಗಳದು. ಒಂದು BJP NDA ಅಲಯನ್ಸ್ ಇದೆಯಲ್ಲ, ಅದು ಪಕ್ಕ ಆಗೋಗ್ಬಿಟ್ಟಿದೆ. ನಾವು ಉತ್ತರ ಕೊಡಲ್ಲ ರೀ, ಅದೇನು ಮಾಡ್ತಾರೆ ಮಾಡ್ಕೊಂಡು ಹೋಗ್ರಿ. ಇನ್ನು ಒಂದೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೆಚ್ಚು ಕಡಿಮೆ ಆಗಿದ್ರು ಕೂಡ ನನ್ನೆ ಪಾರ್ಲಿಮೆಂಟ್ ಅಂಗಳದಲ್ಲಿ ಹೆಣಗಳು ಬೀಳ್ತಾ ಇದ್ದು ಅಂತಹ ವಾತಾವರಣದಿಂದ ಪಾರಾಗಿ ಬಂದಿದ್ದಾರೆ. ಅಂದರೆ ಇವರು ಯಾವುದಕ್ಕೂ ಹೇಸೋದಿಲ್ಲ ಅಂತ ಡಿಸೈಡ್ ಮಾಡೋಗೋಗಿದೆ. ಇವರು ಯಾವುದಕ್ಕೂ ಹೇಸಲ್ಲ ಅಂತ ಡಿಸೈಡ್ ಮಾಡಿದ ಮೇಲೆ ಆಡಳಿತ ಸರ್ಕಾರ, ವಿರೋಧ ಪಕ್ಷಗಳು ಏನು ಮಾಡಬೇಕಾಗುತ್ತೆ? ಈ ಪ್ರಜಾತಂತ್ರವನ್ನು ಉಳಿಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ಈ ವಿರೋಧ ಪಕ್ಷಗಳ ಮೇಲಿದೆ ಅಂತ ಅವ್ರಿಗೆ ಅರ್ಥ ಆಗದೆ. ಆವಾಗ ಅವರು ಏನೋ ಅಂದ್ಕೊಬಿಟ್ಟಿದ್ದಾರೆ, ಇಲ್ಲೂ ಒಂದಷ್ಟು ಹೆಣಗಳು ಬೀಳಲಿ, ಅದ್ರ ಮೇಲೆ ರಾಜಕಾರಣ ಮಾಡೋಣ ಅಂತೇಳಿ. ನಾಚಿಕೆ ಆಗಬೇಕು ಅವ್ರಿಗೂ ಕೂಡ. ಆ ಕಾರಣಕ್ಕೋಸ್ಕರ ಯಾವ ಪಕ್ಷ ಕೂಡ ಮುಖ್ಯ ಅಲ್ಲ ಅಂತೇಳಿ ವಿದ್ಯಾರ್ಥಿಗಳು ಭಾಳ ಮುಖ್ಯವಾಗಿ ಸ್ಪಷ್ಟವಾಗಿ ಹೇಳಿದ್ರು. ಯಾವ ಪಾರ್ಟಿನ ನಾವು ನಂಬೋದಿಲ್ಲ, ಕಾಂಗ್ರೆಸ್ನ ನಂಬಲ್ಲ, BJPನ ನಂಬಲ್ಲ, ಯಾರನ್ನು ನಂಬಲ್ಲ. ನಾವು ನಮ್ಮ ಹಕ್ಕುಗಳನ್ನು ಮುಂದೆ ಇಡ್ತೀವಿ.
ನಿಮಗೆ ಅಲ್ಲಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾವು ನಿರಂತರವಾಗಿ ಪ್ರಶ್ನೆ ಕೇಳ್ತಾನೆ ಇರ್ತೀವಿ, ಉಪವಾಸನ ಮಾಡ್ತಾನೆ ಇರ್ತೀವಿ. ಈ ಕಾಲದಲ್ಲೂ 2026ನೇ ಇಸ್ವಿಯಲ್ಲೂ ಕೂಡ ಈ ಕಾಲದ ಹುಡುಗರು 21 ದಿವಸ ಉಪವಾಸ ಕೂರ್ತಾರೆ ಅಂದರೆ ಯೋಚನೆ ಮಾಡ್ರಿ. ಎಷ್ಟು ದೊಡ್ಡ ಶಕ್ತಿ ಇರಬೇಕು ಯುವ ಜನತೆಗೆ, ಎಷ್ಟು ನೊಂದಿರಬೇಕು, ಎಷ್ಟು ಕನಸುಗಳನ್ನು ಕಟ್ಕೊಂಡಿರ್ಬೇಕು. 21 ದಿವಸ ಉಪವಾಸ ಮಾಡೋದು ಅಂದರೆ ತಮಾಷೆ ಮಾತಾಗೋಯ್ತಾ? ಅದೇ 21 ದಿವಸ ಸೋನಮ್ ವಾಂಗ್ಚುಕ್ ಉಪವಾಸ ಮಾಡಿದ್ದಾದ್ರೆ ಸೋನಮ್ ಅವರಿಗೆ ಸಿಕ್ಕಂಥ ಪ್ರಚಾರ ಇನ್ನುಳಿದಂಥ 3 ಜನಕ್ಕೆ ಸಿಕ್ಕಲಿಲ್ಲ. ಆದರೂ ಕೂಡ ಅವರು 21 ದಿವಸ ಮಾಡಿದ್ದಾರೆ. ಅಂದರೆ ಶಬಾನಾ ಅಜ್ಮಿ ಮತ್ತೊಂದಷ್ಟು ಜನ ಬಂದ್ಬಿಟ್ಟು ಅವ್ರ ಜೊತೆ ಮಾತಾಡಿ, ಬೇಡ ಕಣ್ರಪ್ಪ 21 ದಿವಸ ಸಾಕು, ತುಂಬ ಆಗೋಯ್ತು 21 ದಿವಸ ನಿಮ್ಮ ವಯಸ್ಸಿಗೆ ಅಂತೇಳಿ ಉಪವಾಸನ ಕೊನೆಗೊಳಿಸಿದ್ದಾರೆ. ಈಗಿನ ಯುವ ಜನತೆ ಅಲ್ಲಿ ನಿಂತು ಗಲಾಟೆ ಮಾಡೋಕ್ಕೂ ಸಹಿ, ಅಲ್ಲಿ ನಿಂತು ಚರ್ಚೆ ಮಾಡೋಕ್ಕೂ ಸಿದ್ಧ, ಸಿದ್ಧಾಂತಗಳ ಬಗ್ಗೆ ಮಾತಾಡೋಕ್ಕೂ ಸಿದ್ಧ, ಈ ಕಡೆ ಶಾಂತಿಯಿಂದ ಉಪವಾಸ ಕೂರೋಕ್ಕೂ ಸಿದ್ಧ ಅದನ್ನು ತೋರಿಸ್ತಿದ್ದಾರೆ. ಅಂದರೆ ಭವಿಷ್ಯ ಇದೆ ಈ ದೇಶಕ್ಕೆ, ಆ ಭವಿಷ್ಯವನ್ನು ನಾಶ ಮಾಡಬೇಡಿ. ಆ ನಾಶ ಮಾಡಿರ್ತಕ್ಕಂತಹ ಒಂದು ವ್ಯವಸ್ಥೆ ರೂಪುಗೊಳ್ಳೋದು ಯಾವಾಗ ಅಂತಂದರೆ ಆಳುವ ಸರ್ಕಾರಗಳು ಬುದ್ಧಿ ಕಲಿತಾಗ, ವಿರೋಧ ಪಕ್ಷಗಳು ತುಂಬ ಚುರುಕಾದಾಗ. ಇದೆಲ್ಲರ ನಡುವೆ ಈ ಜನಗಳು ಕೂಡ ಒಂದಷ್ಟು ಬುದ್ಧಿ ಕಲಿಬೇಕಾಗಿದೆ ಅಂತ ಪದೇ ಹೇಳ್ತಿದ್ವಿ. ಯಾಕೆಂತಂದರೆ ಇದು ಜನಗಳ ವಿ ದ ಪೀಪಲ್ ಆಫ್ ಇಂಡಿಯಾ. ಸರ್ಕಾರ ಅಂತಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ, ಈ ಆಡಳಿತ ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ. ಪೀಪಲ್ ಅಂದರೆ ಯಾರು? ನಾವೇ ಹೋಗಿ ಆ ಮೋದಿ ಪರವಾಗಿ ನಿಂತ್ಕೊಳ್ಳೋದು, ಅಮಿತ್ ಶಾ ಪರವಾಗಿ ನಿಂತ್ಕೊಳ್ಳೋದು, ಸಿದ್ದರಾಮಯ್ಯನ ಪರವಾಗಿ ನಿಂತ್ಕೊಳ್ಳೋದು, ಅದೇ ರಾಹುಲ್ ಗಾಂಧಿ ಪರವಾಗಿ ನಿಂತ್ಕೊಳ್ಳೋದು, ಇದೆಲ್ಲ ಮಾಡೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಎಂಥ ಅಪಾಯಕಾರಿ ಅನ್ನೋದನ್ನು ಜನ ಈಗಾಗಲೇ ಅರ್ಥ ಮಾಡ್ಕೊತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳೋ ಸಮಯ ಬಂದಿದೆ. ಒಂದಷ್ಟು ಗಲಾಟೆಗಳ ನಡುವೆ ಕೂಡ ಒಂದು ಸಣ್ಣ ಆಶಾವಾದ ಕಾಣಿಸ್ತದೆ. ಮುಂದಿನ ದಿನಗಳಲ್ಲಿ ಇದು ಯಾವ ದಿಕ್ಕಿಗೆ ಹೋಗುತ್ತೆ ಅಂತೇಳಿ ಕಾದು ನೋಡೋಣಂತೆ. ಧನ್ಯವಾದಗಳು.